ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ಈಗ ಹಲವಾರು ಕಾರಣಗಳಿಂದ ಲಕ್ಷಾಂತರ ಬಿ ಪಿ ಎಲ್ ಕಾರ್ಡ್ಗಳನ್ನು ಎ ಪಿ ಎಲ್ ಕಾರ್ಡ್ಗಳನ್ನಾಗಿ ಪರಿವರ್ತನೆ ಮಾಡಲಾಗ್ತದೆ. ಏನು ಹೇಳ್ತಿದ್ದಾರೆ ಅಂದರೆ, ರೇಷನ್ ಕಾರ್ಡು ರದ್ದಾದರೂ ಕೂಡ ಗೃಹಲಕ್ಷ್ಮಿ ಒಂದು ಯೋಜನೆ ಸ್ಟಾಪ್ ಆಗೋದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ನೋಡೋದಾದರೆ ನಿಮ್ಮದು ಒಂದು ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು, ಇಲ್ಲ ಬಿ ಪಿ ಎಲ್ ಕಾರ್ಡು ರದ್ದಾದರೆ ಅಂದರೆ ಇದರಲ್ಲಿ ಒಂದಷ್ಟು ಕಂಡೀಷನ್ಸ್ ಇದೆ. ಈ ಕಂಡೀಷನ್ಸಿಂದ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಗೂ ಕಂಟಕ ಬರುತ್ತೆ ಅನ್ನೋದನ್ನು ಇವಾಗ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಹೇಗೆ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಅರ್ಹರಲ್ಲದ ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡುವ ಮೂಲಕ ಸರ್ಕಾರ ಈಗ ಒಂದೇ ಏಟಲ್ಲಿ ಎರಡು ಹಾಕಿಗಳನ್ನು ಹೊಡೆಯುವ ಒಂದು ತಂತ್ರ ಅನುಸರಿಸ್ತದೆ. ಹೇಗೆ ಅನ್ನೋದಾದರೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯು ಆದಾಯ ತೆರಿಗೆ ಪಾವತಿದಾರರು, ಐಷಾರಾಮಿ ಕಾರು ಹೊಂದಿರುವವರು ಹಾಗೂ ವಾರ್ಷಿಕ ವರಮಾನ ನಿಗದಿಗಿಂತ ಹೆಚ್ಚಿರುವವರು ಸೇರಿದಂತೆ ನಾನಾ ಕಾರಣಗಳಿಂದ ಬಿ ಪಿ ಎಲ್ ಕಾರ್ಡ್ಗಳು ಮತ್ತು ಅಂತ್ಯೋದಯ ಕಾರ್ಡ್ಗಳನ್ನು ಅಂದರೆ 22 ಲಕ್ಷಕ್ಕೂ ಹೆಚ್ಚು ಸದಸ್ಯರುಗಳನ್ನು ಇವಾಗ ಅನರ್ಹಗೊಳಿಸಲಾಗಿದೆ. ಈ ಸದಸ್ಯರು ಹೊಂದಿದ ಕಾರ್ಡ್ಗಳನ್ನು ಎ ಪಿ ಎಲ್ ಕಾರ್ಡ್ಗಳಿಗೆ ಪರಿವರ್ತನೆ ಮಾಡಲಾಗ್ತಿದೆ. ಇದೀಗ ಈ ಒಂದು ಸದಸ್ಯರ ಪೈಕಿ ಲಕ್ಷಾಂತರ ಮಂದಿ ಆದಾಯ ತೆರಿಗೆ ಪಾವತಿಸೋರು ಇದ್ದಾರೆ. ಸೊ ಇವರ ಕಾರ್ಡ್ಗಳನ್ನು ಅಂದರೆ ಬಿ ಪಿ ಎಲ್ ಕಾರ್ಡಲ್ಲಿ ಯಾರು ಆದಾಯ ತೆರಿಗೆ ಪಾವತಿ ಮಾಡ್ತಿರ್ತಾರೋ ಅಂಥವರ ಕಾರ್ಡ್ಗಳನ್ನು ಎ ಪಿ ಎಲ್ ಕಾರ್ಡನ್ನಾಗಿ ಪರಿವರ್ತನೆ ಮಾಡಿದ್ರೂ ಸಹ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಬರೋದಿಲ್ಲ. ನಿಮಗೆಲ್ಲ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆ ಬರಬೇಕಂದ್ರೆ ಒಂದಷ್ಟು ಕಂಡೀಷನ್ಸ್ ಇದೆ. ಏನು ಅಂದರೆ, ಅವರು GST ಪೇ ಮಾಡ್ತಾ ಇರಬಾರ್ದು ಹಾಗೂ ಇನ್ಕಮ್ ಟ್ಯಾಕ್ಸ್ನ ಕಟ್ತಾ ಇರಬಾರ್ದು. ಸೊ ಈ ಎರಡು ಕಂಡೀಷನ್ಸ್ ಇರೋದ್ರಿಂದ ಇಂಥವರು ಅಂದರೆ GST ಪೇ ಮಾಡ್ತಾಯಿದ್ರೆ ಅವ್ರಿಗೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಹಾಗೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರೋರಿಗೂ ಸಹ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬರೋದಿಲ್ಲ. ಹಾಗಾಗಿ ಈ ಒಂದು ಬಿ ಪಿ ಎಲ್ ಕಾರ್ಡಲ್ಲಿ ಈ ಒಂದು ಕಂಡೀಷನ್ಸ್ ಇದೆ. ಅಂದರೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರೋರು ಯಾರಿರ್ತಾರೋ ಅಂಥವ್ರನ್ನ ಕಾರ್ಡ್ಗಳನ್ನ ಎ ಪಿ ಎಲ್ ಕಾರ್ಡನ್ನಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ಸೊ ಇಂಥವರ ಕಾರ್ಡು ಎ ಪಿ ಎಲ್ ಕಾರ್ಡಾಗಿ ಪರಿವರ್ತನೆಗೊಂಡು ಅಂದರೆ ಅವರು ಇನ್ಕಮ್ ಟ್ಯಾಕ್ಸ್ ಕಟ್ಟೋರ ಅಂಡರಲ್ಲಿ ಬರೋದರಿಂದ ಅವರಿಗೂ ಸಹ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು, ಇಲ್ಲ ಬಿ ಪಿ ಎಲ್ ಕಾರ್ಡ್ ಯಾರಾದರೂ ಒಂದು ಫ್ಯಾಮಿಲಿನಲ್ಲಿ ಯಾರಾದರೂ ಒಬ್ಬರು ಆದಾಯ ತೆರಿಗೆ ಪಾವತಿ ಮಾಡ್ತಾ ಇದ್ರೂ ಸಹ ಅವರಿಗೆ ಇನ್ನೂ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಸೊ ಈ ರೀತಿಯಾಗಿ ಬಿ ಪಿ ಎಲ್ ಕಾರ್ಡು ರದ್ದಾಗುತ್ತೆ, ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಅವ್ರಿಗೂ ಕೂಡ ಸ್ಟಾಪ್ ಆಗೋದ್ರಿಂದ ಎರಡು ರೀತಿಯಲ್ಲಿ ಸರ್ಕಾರಕ್ಕೆ ಇವಾಗ ಬೆನಿಫಿಟ್ ಆಗುತ್ತೆ. ಬಿ ಪಿ ಎಲ್ ಕಾರ್ಡ್ ಏನಾದರೂ ರದ್ದಾದರೆ ಅವ್ರಿಗೆ ಯಾವುದೇ ಒಂದು ಸರ್ಕಾರಿ ಒಂದು ಖಾಸಗಿ ಆಸ್ಪತ್ರೆಗಳಲ್ಲಿ ಏನು ಒಂದು ವಿಶೇಷವಾದ ಒಂದು ಸೌಲಭ್ಯ ಸಿಗ್ತಾಯಿತ್ತು ಅಂದರೆ ಆರೋಗ್ಯ ಸೌಲಭ್ಯ ಸಿಗ್ತಾಯಿತ್ತು, ಇಲ್ಲ ಶೈಕ್ಷಣಿಕ ಸೌಲಭ್ಯಗಳು ಸಿಗ್ತಾಯಿತ್ತು, ಮತ್ತು ಗೃಹ ಯೋಜನೆಯ ಸೌಲಭ್ಯ, ಹೀಗೆ ನಾನಾ ರೀತಿಯ ಸೇವೆಗಳು ಇವಾಗ ಅವ್ರಿಗೆ ಸ್ಟಾಪ್ ಆಗುತ್ತೆ. ಬಿ ಪಿ ಎಲ್ ಕಾರ್ಡ್ ರದ್ದಾದರೆ ಈ ರೀತಿಯ ಒಂದು ಸೇವೆಗಳು ಸಹ ಜನಗಳಿಗೆ ಸ್ಟಾಪ್ ಆಗುತ್ತೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯಿದೆ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ 76.04%, ನಗರ ಪ್ರದೇಶಗಳಲ್ಲಿ 49.36% ಸೇರಿ ಒಟ್ಟು 3,58,87,666 ಫಲಾನುಭವಿಗಳಿಗೆ 1,03,70,669 ಬಿ ಪಿ ಎಲ್ ಕಾರ್ಡ್ ನೀಡಬೇಕೆಂಬ ನಿಯಮ ಇದೆ. ಆದರೆ ರಾಜ್ಯದಲ್ಲಿ ಸದ್ಯ 3,29,29,981 ಫಲಾನುಭವಿಗಳಿಗೆ 1,16,51,209 ಬಿ ಪಿ ಎಲ್ ಕಾರ್ಡ್ ನೀಡಲಾಗಿದೆ. ನಿಗದಿಗಿಂತ ಹೆಚ್ಚುವರಿಯಾಗಿ 14 ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ಇವೆ. ಹೀಗಾಗಿ ಅರ್ಹತೆ ಇಲ್ಲದ ಕಾರ್ಡ್ಗಳನ್ನು ಎ ಪಿ ಎಲ್ ಕಾರ್ಡ್ಗಳಾಗಿ ಬದಲಾಯಿಸಲಾಗ್ತಿದೆ ಅಂತ ಆಹಾರ ಇಲಾಖೆ ತಿಳಿಸಿದೆ. ಇನ್ನು ಈ ರೀತಿಯ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ಅರ್ಹರಿಲ್ಲದ ಕಾರ್ಡ್ಗಳನ್ನು ಯಾವ ರೀತಿಯಾಗಿ ಪತ್ತೆ ಮಾಡ್ತಾ ಇದ್ದಾರೆ ಅಂದರೆ, ಬ್ಯಾಂಕ್ ಸಾಲ ಪಡೆಯುವಾಗ ಆದಾಯ ತೆರಿಗೆ ಪಾವತಿಸಿದ ದಾಖಲೆ ನೀಡಿದಾಗ ಕುಟುಂಬದ ಸದಸ್ಯರ ಪೈಕಿ ಒಬ್ಬ ಸದಸ್ಯ 1,20,000ಗಿಂತ ಹೆಚ್ಚು ವರಮಾನ ಪಡೆದರೆ, ಆದಾಯ ದೃಢೀಕರಣ ಪತ್ರ ಮಾಡಿಸುವ ವೇಳೆ ಮಕ್ಕಳ ವರಮಾನ ತೋರಿಸಿದಾಗ, ಕಾರ್ಡ್ನಲ್ಲಿ ಹೊಸ ಹೆಸರು ಸೇರ್ಪಡೆ ಮಾಡಿದ್ದಾಗ ವರಮಾನ ತೋರಿಸಿದರೆ, ಮತ್ತು ಕುಟುಂಬ ಗುರುತಿನ ಚೀಟಿ ಮಾಡಿಸುವ ವೇಳೆ ಸದಸ್ಯರ ಪಾನ್, ಆಧಾರ್ ನೀಡಿರ್ತಾರೆ, ಅದನ್ನು ಕುಟುಂಬದ ತಂತ್ರಾಂಶದಲ್ಲಿ ಪರಿಶೀಲಿಸಿದಾಗ ತೆರಿಗೆ ಪಾವತಿಸಿರುವುದು ಹಾಗೂ 1,20,000ಗಿಂತ ಹೆಚ್ಚು ಆದಾಯ ಪಡೆಯುತ್ತಿದ್ದರೆ ಅದು ಅವರಿಗೆ ಗೊತ್ತಾಗುತ್ತೆ. ಜೊತೆಗೆ RTO ಕಚೇರಿಯಿಂದ ಐಷಾರಾಮಿ ಕಾರು ಹೊಂದಿರುವವರು ತೆರಿಗೆ ಇಲಾಖೆಯಿಂದ ಆದಾಯ ತೆರಿಗೆ ಪಾವತಿಸುವ ವಿವರಗಳನ್ನು ಪಡೆದು ಕಾರ್ಡ್ಗಳನ್ನು
ಈಗ APL ಕಾರ್ಡ್ಗಳನ್ನಾಗಿ ಪರಿವರ್ತನೆ ಮಾಡಲಾಗ್ತಾ ಇದೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ನಿಮಗೆ ಸಿಗಬೇಕು ಅಂದರೆ APL ಕಾರ್ಡ್ ಇದ್ರೂ ಸಿಗುತ್ತೆ, BPL ಕಾರ್ಡ್ ಇದ್ರೂ ಸಿಗುತ್ತೆ, ಹಾಗೂ ಅಂತ್ಯೋದಯ ಕಾರ್ಡ್ ಇದ್ರೂ ನಿಮಗೆ ಸಿಗುತ್ತೆ. ಆದರೆ ಮುಖ್ಯವಾದ ಕಂಡೀಷನ್ ಏನು ಅಂದರೆ ಇನ್ಕಮ್ ಟ್ಯಾಕ್ಸ್ ಯಾರು ಪಾವತಿ ಮಾಡ್ತಾರೋ, ಅಂದರೆ ಆದಾಯ ತೆರಿಗೆ ಯಾರು ಕಟ್ತಾ ಇರ್ತಾರೋ ಅಂಥವ್ರಿಗೆ ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ. ಸದ್ಯಕ್ಕೆ ಇವಾಗ 80,000 BPL ಕಾರ್ಡ್ಗಳು APL ಕಾರ್ಡ್ ಆಗಿ ಪರಿವರ್ತನೆ ಆಗಿದೆ. ಈ ಎಲ್ಲ ಕಾರ್ಡ್ದಾರರಿಗೂ ಗೃಹಲಕ್ಷ್ಮಿ ನೆರವು ಸಿಗಲಿದೆ. ಯಾಕಂದರೆ ಅವರು ಕಾರ್ಡು ಇವಾಗ BPL ಕಾರ್ಡಿಂದ APL ಆಗಿ ಚೇಂಜ್ ಆದರೂ ಸಹ ಅವರು ಯಾವುದೇ ಇನ್ಕಮ್ ಟ್ಯಾಕ್ಸ್ ಕಟ್ಟದೇ ಇರೋ ಕಾರಣದಿಂದಾಗಿ ಅವರು ಗೃಹಲಕ್ಷ್ಮಿ ಯೋಜನೆಗೆ ಸಿಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಆದರೆ ಯಾರಾದರೂ ತೆರಿಗೆ ಪಾವತಿದೆ ಆದರೂ ಪತ್ತೆ ಆದರೆ, ಅಂದರೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಯಾರಾದರೂ ಗೊತ್ತಾಯಿತು ಅಂದರೆ ಅಂಥವ್ರಿಗೆ ಖಂಡಿತವಾಗೂ ಗೃಹಲಕ್ಷ್ಮಿ ಹಣ ನಿಲ್ಲಿಸ್ತೇವೆ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇವಾಗ ತಿಳಿಸಿದ್ದಾರೆ. ಆದರೆ ಇವಾಗ ಈ ರೀತಿಯ ಒಂದು BPL ಕಾರ್ಡ್ ಪರಿಷ್ಕರಣೆಯ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಹಾಗೂ ಯಾರ್ಯಾರು ಅರ್ಹರಿದ್ದಾರೋ ಪಾಪ ಅಂಥವ್ರಿಗೂ ಸಹ ಇವಾಗ BPL ಕಾರ್ಡ್ ರದ್ದಾಗ್ತಿದೆ ಅಂತ ಇವಾಗ ಮಾಧ್ಯಮಗಳಲ್ಲೂ ಸಹ ಪ್ರಸಾರ ಆಗ್ತಾ ಇದೆ. ಹಾಗೆ BJP ಅವರು ಸಹ ಇದರ ಬಗ್ಗೆ ಇವಾಗ ಈ ರೀತಿ ಬಡವರಿಗೂ ಸಹ ಮೋಸ ಆಗ್ತದೆ ಅನ್ನೋದನ್ನು ಅವರು ಯಾವಾಗ ಹೇಳೋದಕ್ಕೆ ಶುರು ಮಾಡಿದ್ರು, ಸಿದ್ದರಾಮಯ್ಯ ಅವರು ಆಗಲೇ ಎಚ್ಚೆತ್ತುಕೊಂಡು ಏನು ಹೇಳ್ತಾ ಇದ್ದಾರೆ ಅಂದರೆ, ಸರ್ಕಾರಿ ನೌಕರರು ಮತ್ತು ಆದಾಯ ತೆರಿಗೆ ಪಾವತಿಸುವವರನ್ನು ಹೊರತುಪಡಿಸಿ ಉಳಿದಂತೆ ಯಾರೊಬ್ಬರ ಒಂದು ರೇಷನ್ ಕಾರ್ಡನ್ನು ರದ್ದು ಮಾಡಬಾರ್ದು ಅಂತ ಇವಾಗ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನು ನೀಡಿದ್ದಾರೆ. ಈ ರೀತಿ ರೇಷನ್ ಕಾರ್ಡ್ ಪರಿಷ್ಕರಣೆಯಲ್ಲಿ ಯಾವುದೇ ಒಂದು ಬೇರೆ ಒಂದು ಉಳಿದಂಥ ಕುಟುಂಬದವರು, ಅಂದರೆ ಆದಾಯ ತೆರಿಗೆ ಕಟ್ಟದೇ ಇರೋರಾಗಿರ್ಬೋದು, ಇಲ್ಲ ಸರ್ಕಾರಿ ನೌಕರರು ಆಗಿಲ್ಲದೆ ಇರ್ಬೋದು, ಅಂಥವರ ಒಂದು ಚೀಟಿ ಅಂದರೆ ರೇಷನ್ ಕಾರ್ಡ್ ರದ್ದಾಗಿದ್ದರೆ ತಕ್ಷಣವೇ ಅವ್ರಿಗೆ ವಾಪಸ್ ನೀಡಬೇಕು ಅನ್ನೋ ಮಾಹಿತಿನ ಇವಾಗ ತಿಳಿಸಿದ್ದಾರೆ. ಈ ರೀತಿಯಾಗಿ ಮತ್ತೆ ಪದೇ ಪದೇ ರಿಪೀಟ್ ಆದರೆ ಆಹಾರ ಇಲಾಖೆ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸ್ತೀವಿ ಅಂತ ಇವಾಗ ಮುಖ್ಯಮಂತ್ರಿಗಳು ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಾಗೆ KH ಮುನಿಯಪ್ಪ ಅವರು ಸಹ ಇವತ್ತು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಏನಂದರೆ, ರಾಜ್ಯದಲ್ಲಿ 1,02,509 BPL ಕಾರ್ಡ್ಗಳು ರದ್ದಾಗಿವೆ, ಆದರೆ ಅರ್ಹರ BPL ಕಾರ್ಡ್ಗಳನ್ನು ರದ್ದು ಮಾಡಿಲ್ಲ ಅಂತ KH ಮುನಿಯಪ್ಪ ಅವರು ಇವಾಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆದಾಯ ತೆರಿಗೆದಾರರ ಮಾಹಿತಿ ಪಡೆದು ಕಾರ್ಡನ್ನು ರದ್ದು ಮಾಡಲಾಗಿದೆ, ಹಾಗೂ ಸರ್ಕಾರಿ ನೌಕರರನ್ನು ಪರಿಶೀಲಿಸಿ APL ಕಾರ್ಡ್ಗೆ ವರ್ಗಾವಣೆ ಮಾಡಲಾಗಿದೆ ಅಂತ ಇವಾಗ ತಿಳಿಸಿದ್ದಾರೆ. ಮತ್ತು ರಾಜ್ಯದಲ್ಲಿ 66% ಅಷ್ಟು BPL ಕಾರ್ಡ್ದಾರರಿದ್ದಾರೆ. ಕೇಂದ್ರ ಸರ್ಕಾರದ ಮಾನದಂಡಗಳ ಅನ್ವಯ ಪರಿಶೀಲನೆ ಮಾಡಿ ಪರಿಷ್ಕರಣೆ ಮಾಡಲಾಗ್ತಿದೆ. BPLಗೆ ಅರ್ಹರಿದ್ದು APLಗೆ ಸೇರ್ಪಡೆ ಆಗಿದ್ದರೆ ಅಂಥವ್ರಿಗೆ BPL ಕಾರ್ಡ್ ಹಂಚಿಕೆ ಮಾಡ್ತೇವೆ ಅಂತ ಇವಾಗ KH ಮುನಿಯಪ್ಪ ಅವರು ತಿಳಿಸಿದ್ದಾರೆ. ಇನ್ನೂ ಒಂದು ಮಾಹಿತಿನೂ ಸಹ ಕೊಟ್ಟಿದ್ದಾರೆ. ಏನು ಅಂದರೆ, CM ಸಿದ್ದರಾಮಯ್ಯ ಸೂಚನೆಯ ಹಿನ್ನೆಲೆಯಲ್ಲಿ ಹೊಸ ಕಾರ್ಡ್ಗಳ ವಿತರಣೆ ಕಾರ್ಯ ಸಹ ಇವಾಗ ತಡೆ ಹಿಡಿಯಲಾಗಿದೆ. ಮುಂದಿನ ದಿನಗಳಲ್ಲಿ ವಿತರಣೆ ಮಾಡಲು ತೀರ್ಮಾನಿಸಲಾಗಿದೆ. ಹಾಗೆಯೇ ಗೊಂದಲದ ಹಿನ್ನೆಲೆಯಲ್ಲಿ APL ಪಟ್ಟಿ ಸೇರಿದ್ದ BPL ಕಾರ್ಡ್ದಾರರನ್ನು ಮರಳಿ BPL ಪಟ್ಟಿಗೆ ಸೇರ್ಪಡೆ ಮಾಡಲಾಗುತ್ತೆ. ಇದಕ್ಕೆ 1 ವಾರದ ಕಾಲಾವಕಾಶ ಅಗತ್ಯವಿದೆ ಅಂತ KH ಮುನಿಯಪ್ಪ ಅವರು ತಿಳಿಸಿದ್ದಾರೆ. ಇನ್ನು ಇವಾಗ ಅರ್ಹರಿದ್ದರೂ ಸಹ ಅವರ ಒಂದು ಕಾರ್ಡುಗಳು, ಅಂದರೆ BPL ಕಾರ್ಡ್ ಯಾರ್ದು ರದ್ದಾಗಿದೆಯೋ ಅಂಥವರ ಒಂದು ಕಾರ್ಡ್ಗಳನ್ನು ಮತ್ತೆ BPL ಪಟ್ಟಿ ಸೇರೋದಕ್ಕೆ ಹೊಸ ಅರ್ಜಿ ಹಾಕುವ ಅಗತ್ಯ ಇಲ್ಲ. ಹಳೆಯ ಕಾರ್ಡ್ ನಂಬರ್ ಏನಿರುತ್ತೋ ID ನಂಬರ್ನಲ್ಲೇ ತಡೆ ಹಿಡಿದ ಅವಧಿಯ ಪಡಿತರವನ್ನು ವಿತರಣೆ ಮಾಡಲಾಗುತ್ತೆ ಅಂತ ಇವಾಗ KH ಮುನಿಯಪ್ಪ ಅವರು ಇನ್ನೊಂದು ಮಾಹಿತಿನೂ ಸಹ ತಿಳಿಸಿದ್ದಾರೆ. ಮತ್ತು BPL ಕಾರ್ಡ್ ರದ್ದು ವಿಚಾರವಾಗಿ ಇಲಾಖೆಯ ಲೋಪದ ಜವಾಬ್ದಾರಿಯನ್ನು ನಾನೇ ಹೊರುತ್ತೇನೆ ಅಂತ ಹೇಳಿ, ಮತ್ತು ಈ ಎಲ್ಲ ಸಮಸ್ಯೆಗಳನ್ನು ನಾನು ಬಗೆಹರಿಸ್ತೀನಿ ಅಂತ ಇವಾಗ KH ಮುನಿಯಪ್ಪ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಇದು ಒಂದು BPL ಕಾರ್ಡ್ಗಳು ಏನು ಬೇಕಾಬಿಟ್ಟಿಯಾಗಿ ರದ್ದು ಮಾಡ್ತಾಯಿದ್ರೋ ಇವಾಗ ಅಂಥವ್ರಿಗೆ ರದ್ದು ಆಗೋದಿಲ್ಲ ಅನ್ನೋದೊಂದು ಗುಡ್ ನ್ಯೂಸ್ ಅಂತೂ ಸಿಕ್ಕಿದೆ. ಯಾರಿಗೆ ಆದಾಯ ತೆರಿಗೆ ಕಟ್ತಾರೋ ಮತ್ತು ಗೌರ್ಮೆಂಟ್ ಜಾಬ್ ಯಾರ್ದಿರುತ್ತೋ ಅವರದ್ದು ಮಾತ್ರ ರದ್ದಾಗುತ್ತೆ ಅಂತ ಇವಾಗ ಒಂದು ಕಂಪ್ಲೀಟಾಗಿ ಒಂದು ಕನ್ಫರ್ಮೇಷನ್ನ ಕೊಟ್ಟಿದ್ದಾರೆ. ಸೊ ನೀವೇನಾದರೂ ನಿಮ್ಮ ಒಂದು BPL ಕಾರ್ಡ್ ರದ್ದಾಗುತ್ತೆ ಅಂತ ಭಯ ಪಡ್ಕೊಂಡಿದ್ರೆ ಖಂಡಿತವಾಗೂ ಯಾವುದೇ ಒಂದು ಭಯ ಪಡುವ ಅಗತ್ಯವಿಲ್ಲ. ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ, ಇಲ್ಲ ಗೌರ್ಮೆಂಟ್ ಜಾಬ್ ಮಾಡ್ತಿಲ್ಲ ಅಂದರೆ ನಿಮ್ಮ ಒಂದು BPL ಕಾರ್ಡ್ ರದ್ದಾಗೋದಿಲ್ಲ. ಹಾಗೆಯೇ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯೂ ಸಹ ಕ್ಯಾನ್ಸಲ್ ಆಗೋದಿಲ್ಲ. ಇವಿಷ್ಟು
ಈ ಒಂದು BPL ಕಾರ್ಡ್ ರದ್ದತಿಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿ ಹಾಗೂ ಈ ಒಂದು ಗೃಹಲಕ್ಷ್ಮಿ ಗೊಂದಲಗಳಿಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿಯೂ ಹೌದು. ಇದೇ ರೀತಿಯ ಒಂದಷ್ಟು ಈ ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ, ಈ ಥರ ಹೊಸ ಹೊಸ ವಿಷಯಗಳ ಮಾಹಿತಿಗಾಗಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಈ ಮಾಹಿತಿ ನಿಮ್ಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.